ಅಮ್ಮೂಸ್ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾವಿವತ್ತು 4ನೇ ತರಗತಿ ವಿದ್ಯಾರ್ಥಿನಿಯ ಸ್ಕರ್ಟ್ ಕಟಿಂಗನ್ನು ಮಾಡಿದ್ವಿ. ಇವಾಗ ಅದನ್ನು ಹೇಗೆ ಹೊಲಿಯೋದು ಅನ್ನೋದನ್ನು ನೋಡೋಣ. ಅದಕ್ಕಿಂತ ಮುಂಚೆ ನಾವೀಗ ಅದರ ಮೇಲೊಂದು ಸ್ಕರ್ಟ್ನ ಯಾವ ರೀತಿ ಫಿನಿಶಿಂಗ್ ಕೊಡೋದು ಅನ್ನೋದನ್ನು ನೋಡಿ ಆಮೇಲೆ ಶರ್ಟ್ನ ಸ್ಟಿಚಿಂಗ್ ಮಾಡೋದು ನೋಡ್ಕೊಂಡು ಹೋಗೋಣ. ನೋಡಿರಲ್ಲ ಪ್ರಿಯ ಮೇಲಿಂದ ಸ್ಕರ್ಟ್ನ ಯಾವ ರೀತಿ ನಾನು ಫಿನಿಶಿಂಗ್ ಕೊಟ್ಟೆ ಅಂತೇಳಿ. ಈಗ ನೆಕ್ಸ್ಟ್ ನಾವು ಶರ್ಟ್ನ ಯಾವ ರೀತಿ ಹೊಲಿಯೋದು ಅಂತ ನೋಡೋಣ. ನಾಲ್ಕನೇ ತರಗತಿ ವಿದ್ಯಾರ್ಥಿನಿಯ ಶರ್ಟ್ ಮೆಜರ್ಮೆಂಟ್ ಬಂದು ತೋಳಿಂದು 6 ಇಂಚು, ಉದ್ದ 7 ಇಂಚ್ ಬಿಟ್ಟಿದ್ದೀನಿ. ಈಗ ಸ್ಕರ್ಟ್ದು ಲೆಂತ್ ಬಂದುಬಿಟ್ಟು 21 ಇದೆ. ಇದನ್ನೀಗ ನಾವು ಸ್ಟಿಚಿಂಗ್ ಯಾವ ಥರ ಮಾಡೋದು ಅಂತೇಳಿ ನೋಡ್ತಾ ಹೋಗೋಣ. ಬಟನ್ ಮತ್ತು ಕಾಜಾಪಟ್ಟಿಯನ್ನು ನಾವು ಹೊಲ್ಕೊಂಡ ನಂತರ ನಾವು ಅದ್ರದ್ದು ಶೋಲ್ಡರ್ನ ಜಾಯಿಂಟ್ ಮಾಡ್ಕೊತೀವಿ. ಇವಾಗ ಶೋಲ್ಡರ್ನ ಯಾವ ಥರ ನಾವು ಜಾಯಿಂಟ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕು ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಶೋಲ್ಡರ್ ಅಟ್ಯಾಚ್ ಮಾಡಿದ ನಂತರ ನಾವು ಕಾಲರ್ದು ಮೆಜರ್ಮೆಂಟನ್ನು ನೋಡೋಣ. ಯಾಕಂದರೆ ಕಟ್ ಮಾಡುವಾಗ ರಫ್ ಆಗಿ ಹಾಕಿರ್ತೇವಲ್ಲ, ಇವಾಗ ಅವ್ರದ್ದು ಕೊರಳಿನ ಸುತ್ತಳತೆಗೆ ಅನುಗುಣವಾಗಿ ನಾವು ಮಾರ್ಕ್ ಮಾಡಿಕೊಂಡು ಕಾಲರನ್ನು ಕಟ್ ಮಾಡೋಕ್ಕೆ ಒಂದು ಸ್ಕ್ವೇರ್ ಹಾಕಿ ಅದರೊಳಗೆ ಮತ್ತೆ ಮಾರ್ಕ್ ಮಾಡಿಕೊಂಡು ನಾವು ಮತ್ತೆ ಅಳತೆ ಮಾಡಿ ನೋಡೋಣ ಕರೆಕ್ಟ್ ಬಂದೈತು ಇಲ್ಲ ಅಂತೇಳಿ. ಬರ್ದಿದ್ರೆ ಇನ್ನೊಂದು ಸ್ವಲ್ಪ ಕಟ್ ಮಾಡಿಕೊಂಡು ಟ್ರಿಮ್ ಮಾಡ್ಕೊಂಡು ನೋಡ್ಕೋಬೋದು. ಅಳತೆ ಕೊಟ್ಟಿರುವಂಥ ಶರ್ಟ್ ಒಳಗೆ ಅವ್ರದ್ದು ಕಾಲರ್ ಸುತ್ತಳತೆ ಎಷ್ಟೈತಿ ಅಂತೇಳಿ ಒಂದ್ಸತಿ ಚೆಕ್ ಮಾಡ್ಕೊಂಡ್ಬಿಡೋಣ.
ಸ್ಲೀವ್ಸ್ನ ಫೋಲ್ಡ್ ಮಾಡಿ ಹೊಲ್ಕೊಂಡು ನಂತರ ಆರ್ಮೋಲ್ಗೆ ಸ್ಲೀವ್ ಕಟಿಂಗಿಗೆ ಹೊಂದಿಕೆ ಆಗ್ತೈತಿಲ್ಲ ಅಂತೇಳಿ ನೋಡ್ಕೊಂಡ್ಬಿಟ್ಟು ಬೇಕಿದ್ರೆ ಎಕ್ಸ್ಟ್ರಾ ಟ್ರಿಮ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ತಾ ಹೋಗೋಣ. ಸ್ಲೀವ್ಸ್ ಅಟ್ಯಾಚ್ ಮಾಡೋದು ಮುಗಿದ ನಂತರ ನಾವು ಕಾಲರ್ ಕಟ್ಟಿಂಗನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಉಳಿದ ಬಟ್ಟೆಯನ್ನು ನಾವು ತಗೊಂಡು ಕಾಲರಿಂದು ಮೆಜರ್ಮೆಂಟಿಗೆ ತಕ್ಕ ಹಾಗೆ ಬಟ್ಟೆನ ಫೋಲ್ಡ್ ಮಾಡಿಕೊಂಡು ಅಳತೆ ಕೊಟ್ಟಿರುವಂಥ ಶರ್ಟ್ನ ಮೆಜರ್ಮೆಂಟ್ ಪ್ರಕಾರ ಆ ಶರ್ಟ್ ಕಾಲರ್ಗೆ ನಾವು ಕಟ್ಟಿಂಗನ್ನು ಮಾಡ್ತಾ ಹೋಗೋಣ. ನಿಮಗೆ ಇದೇ ತರಹದ ಸ್ಟಿಚಿಂಗ್ ಮತ್ತು ಕಟ್ಟಿಂಗ್ ವಿಡಿಯೋಸ್ ಬೇಕಿದ್ರೆ ನೀವು ಕಾಮೆಂಟ್ ಮೂಲಕ ನನಗೆ ತಿಳಿಸಿದರೆ ನಾನು ವಿಡಿಯೋ ಮಾಡೋಕ್ಕೆ ಸಹಕಾರ ಆಗ್ತೈತಿ. ಹೊಸಬರಿಗೂ ಸಹ ಅವಕಾಶವನ್ನು ಕೊಡೋದ್ರಿಂದ ಅವರಲ್ಲಿರುವಂಥ ಟ್ಯಾಲೆಂಟನ್ನು ನಾವು ನೋಡ್ಬೋದು.
ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.